ಈಗಿನ ವ್ಯವಸ್ಥೆ ಹೆಂಗದು ಈಗಿನ ರಾಜಕಾರಣ ಹೆಂಗದ ಶಂಕರು ನಿನ್ನ ಈಗಿನ ವ್ಯವಸ್ಥೆ ಅಣ್ಣ ಹೇಳ್ಬೇಕಂದ್ರ ಎಲ್ಲಾ ರಾಜಕಾರಣಿಯವರು ತಮ್ಮ ವೈಯಕ್ತಿಕವಾಗಿ ಬಡದಾಡ್ತಾರ. ಬಡವರಿಗೆಲ್ಲ ಸಹಾಯ ಮಾಡಲ್ಲ. ಎಲೆಕ್ಷನ್ ಟೈಮ್ ಇದ್ದಾಗ ನಮ್ಮವ್ರು ತಮ್ಮವ್ರು ಅಂತ ಹೇಳಿ ಮನಿ ಬಂದು ಓಟ್ ಕೇಳ್ತಾರ. ಅವ್ರು ಗೆದ್ಮೇಲೆ ಆದ್ಮೇಲೆ ನಮ್ಮ ಹತ್ರ ನೋಡೋದಿಲ್ಲ. ಸಣ್ಣ ಸಹಾಯ ಮಾಡ್ಬೇಕಾದ್ರು ಇನ್ಕಮ್ ಕಾಸ್ಟ್ ಆಗ್ಬೇಕಾದ್ರು ನಾವೇ ಹೋಗಿ ಮಾಡ್ಕೋಬೇಕು. ಯಾರು ಬೆಂಬಲ ಕೊಡಲ್ಲ. ಇಷ್ಟ ಅಣ್ಣ ನಾ ಹೇಳೋದು. ಅಂದ್ರ ಈಗ ರಾಜಕಾರಣ ಬರೀ ದುಡ್ಡಿನ ಮೇಲೆ ನಡೆದದ. ಚುನಾವಣೆದಾಗ ರೊಕ್ಕ ಅನ್ಸ್ತಾರ, ಮತ್ತ ಮುಂದೆ ಹೋದ್ರ ನಮ್ಗ ಮಾತಾಡ್ಸಲ್ಲ ನೀನ್ ವಿಚಾರ ಅದ. ದುಡ್ಡಿನ ಮೇಲೆ ಅಂತ ಇಲ್ಲ ಅಣ್ಣ. ದುಡ್ಡು ರಾಜಕಾರಣಿ ದೊಡ್ಡ ವ್ಯಕ್ತಿಗಳು, ದೊಡ್ಡ ಮಂದಿ ಬಡವ್ರ ಒಟ್ಟ ನೋಡಲ್ಲ ಅಣ್ಣ. ಬಡವ್ರ ಅಂತೂ ಕೇರೆ ಮಾಡಲ್ಲ. ಅವೇನೋ ವೋಟಿಂಗ್ ಲಿಸ್ಟ್ ಇದ್ದಾಗೆ ಅಷ್ಟೇ ಕೇರ್ ಮಾಡ್ತಾರೆ. ವೋಟ್ ಹಾಕಿದ್ಮೇಲೆ ನೆನಪಾರಿ ಬಿಡ್ತಾರ ಅಣ್ಣ. ಅಂದ್ರ ಈಗ ಬದಲಾವಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವ್ ಈಗ? ಚಲೋ ವ್ಯಕ್ತಿ ಬರ್ಬೇಕಣ್ಣ ರಾಜಕಾರಣಿಗೆ. ಈಗ ರೊಕ್ಕ ಹಂಚೋಂಗ ಮತ ಹಾಕ್ತೇನ್, ನೀ ರೊಕ್ಕ ಹಂಚಲಾರ್ದವನಿಗೆ ಮತ ಹಾಕ್ತೇಂತ? ಯಾರು ಚಲೋ ವ್ಯಕ್ತಿ ರೊಕ್ಕ ಇಂಪಾರ್ಟೆಂಟ್ ಆಗಲ್ಲ ಅಣ್ಣ. ಇಲ್ಲಿ ವ್ಯಕ್ತಿತ್ವ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಮ ಸಮಸ್ಯೆ ಏನಾಗ್ಯದ ಅಂತ? ನಮ್ಮೂರಲ್ಲಿ ರೋಡ್ ಸರಿ ಇಲ್ಲ, ನೀರಿನ ಕೊರತೆ ಇದೆ, ಮತ್ತೆ ಚರಂಡಿನ ಕೊರತೆ ಇದೆ. ಬರೀ ಹೆಣ್ಮಕ್ಳು ಚರಂಡಿ ಸಲ ಜಗಳಾಡ್ತಾರೆ ಓಣಿ. ಅದೇ ವ್ಯವಸ್ಥೆ ಇದೆ. ಇಲ್ಲಿ ಯಾರಿಗೇನು ಪಂಚಾಯತಿ ಅವ್ರಿಗೆ ಏನಾರ ಹೇಳಿ ಹಿಂಗ ಇಲ್ಲಿ ಆಗತ್ತೆ? ಏನೋ ಹೇಳಿದ್ರು ಅವ್ರು ತಲೆ ತೋಲಣ. ಆಯ್ತಪ್ಪ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಮುಂದ್ ಮಾಡೋಣ ಅಂತ ಹೇಳ್ತಾರೆ ಅಷ್ಟೇ. ಆಯ್ತಾಯ್ತು, ಓಕೆ.